ಶಂಕರಪ್ಪ ಹೇಳ್ದಂಗೆ ಇವರು ಎಂಟೈರ್ ಅದು 30 ಹಸು ಇವತ್ತು 15 ಕೊಡ್ತಾರೆ, 30 ಹಸುಗೂ ಅವರೇ ದಾನ ಮಾಡಿರೋದು. ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಆಶೀರ್ವಾದ ಶಂಕರಪ್ಪವ್ರಿಗೂ ಇರಲಿ. ರೋಟ್ರಿ ಫೌಂಡೇಶನ್ ಸಹ ಇನ್ವಾಲ್ವ್ ಆಗಿದೆ. ಈ 30 ಜನಕ್ಕೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಒಬ್ಬರೇ, ಶಂಕರಪ್ಪವರೇ. ಅವರೇ ಫುಲ್ ದುಡ್ಡು ಹಾಕಿ 50 ಭಾಗ ಅವ್ರು ಹಾಕಿದರೆ 50 ಭಾಗ ನಮಗೆ ಮ್ಯಾಚ್ ಆಗಿ ಬಂದಿದೆ ರೋಟ್ರಿ ಇಂಟರ್ನ್ಯಾಷನಲಿಂದ. ಅವರು ಕಷ್ಟಪಟ್ಟಿರೋ ದುಡ್ಡು ಅವರು ಮನೆ ಬ್ಯಾಂಕಲ್ಲಿ ಇಟ್ಕೋಬೋದಾಯ್ತಲ್ವಾ. ಅವ್ರಿಗೇನು ಜಾಸ್ತಿ ದುಡ್ಡೇನಿಲ್ಲ, ಆದರೂ ಅವರು ಆರಾಮಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಸೇವೆ ಮಾಡಿಲ್ಲ. ಅವರು ಸಮಾಜ ಸೇವೆ ಗೋಸ್ಕರ ಇವತ್ತು ಕೊಡ್ತೀವಿ. ಸೊ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ, ಮನೆಯವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮದ ರೂವಾರಿಗಳು ಸ್ವಾವಲಂಬನೆಯ ದಾರಿ, ಸ್ವಾವಲಂಬನೆಯ ದಾರಿ ಬೆಳಕೊಂದು ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಪ್ರಥಮವಾಗಿ ನಮ್ಮ ತಂದೆಗೆ ಸಮಾನ ನಮ್ಮ ಗುರುಗಳು, ನಮ್ಮ ತಂದೆನೇ ಅಂತ ಹೇಳ್ತೀನಿ, ಕೆ.ವಿ. ಶಂಕರಪ್ಪನವರು ಪ್ರಥಮ ಮಾರ್ಗದರ್ಶನ ಈ ಒಂದು ರೋಟ್ರಿ ಬ್ರೇಕ್. ಅದಾದ ನಂತರ ರೋಟ್ರಿ ಅಂದರೆ ಏನು, ರೋಟ್ರಿಯಿಂದ ಏನೇನು ನಾವು ಜನರಿಗೆ ಸಹಾಯ ಮಾಡ್ಬೋದು, ಏನು ಮಾಡಿದ್ದೀವಿ ಅದನ್ನು ಅರ್ಥಂತ ತಿಳಿಸ್ಕೊಟ್ಟಂಥ ನಮ್ಮ ರವೀಂದ್ರ ವಿಷಯ ತಿಳಿಸಿದ್ವಿ. ಸೇರ್ತಕ್ಕಂಥ ನೀನು ಹೊಡಿಬೇಡ್ರಿ, ಸೇರ್ತಕ್ಕಂಥ ಅಕ್ಕ ತಂಗಿಯರೇ, ಈ ದಿನ ಕಾಮಧೇನು ಪ್ರಾಜೆಕ್ಟ್ ನಮ್ಮ ಗ್ರಾಮಕ್ಕೆ ಅತಿ ಹೆಚ್ಚಾಗಿ ಕೊಡಲು ಒಪ್ಪಿದಂಥ ನನ್ನ ಗವರ್ನರ್, ನಮ್ಮ ಪಾಲಿಗೆ ದೇವರು ಅಂತ ಹೇಳಕ್ಕಂಥ ನಮ್ಮ ಶ್ರೀಧರ್ ಸಾಹೇಬ್ರೆ, ಹಾಗೂ ನನ್ನ ರವಣ್ಣವರೇ, ನನ್ನ ಸಂಬಂಧಿಕರು ಹಾಗೂ ಅಣ್ಣಾದಂಥ ನಮ್ಮ ಸುಧಾಕರ್ ಅವರೇ, ಸಾಹೇಬ್ರೆ, ಬಾಲಾಜಿ ಸಾಹೇಬ್ರೆ, ಹಾಗೂ ನನ್ನ ಕೊಲೆಗೂ ನನ್ನ ಜೊತೆಯಲ್ಲಿ ಮುಳಬಾಗಲ ಅಧ್ಯಕ್ಷರಾಗಿ ನಾನು 30 ಆದರೂ 60 ಕೊಡ್ತಾಯಿದ್ದಾರೆ ನಮ್ಮ ಶ್ರೀನಿವಾಸ ರೆಡ್ಡಿಯವರು. ನನಗೆ ಯಾಕೋ ಹೊಟ್ಟೆ ಉರಿತಾ ಇದೆ, ನನಗೆಲ್ಲ ಓದ್ಕೊಳ್ಳಿಲ್ಲ ಅಂತ ಶ್ರೀನಿವಾಸ ರೆಡ್ಡಿಯವರೇ, ಹಾಗೂ ನನ್ನ ಸುಮಾರು 20 ವರ್ಷ ಸ್ನೇಹಿತರಂತ ರಾಮಚಂದ್ರಣ್ಣವರೇ, ಹಾಗೂ ಸಾಹೇಬರು ಸತೀಶ್ ಸಾಹೇಬ್ರೆ, ಈ ಪ್ರಾಜೆಕ್ಟ್ಗೆಲ್ಲ ಪ್ಲ್ಯಾನ್ ಮಾಡ್ತಕ್ಕಂಥ ಸತೀಶ್ ಸಾಹೇಬ್ರೆ, ಹಾಗೂ ನನ್ನ ಜಾಗಕ್ಕೆ ಮುಂದೆ ಬರ್ತಕ್ಕಂಥ ಶಶಿ, ಹಾಗೂ ನನಗೆ ತುಂಬ ಹತ್ತಿರದಿಂದ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ನಾನು ಇಲ್ಲದೆ ಇರಲಿ ಸುಮಾರು 2,500 ಗಿಡಗಳು ಉಳಿ, 2,500 ಗಿಡಗಳು ಉಳಿ ನೀರು ಕಟ್ಟಿ ಒಬ್ಬ ರೈತನ ಮಗ ಬೆಳೆಸ್ತಕ್ಕಂಥ ನಮ್ಮ ಬಾಬು, ರೈತನ ಮಗ, ಆತನು ಅಫ್ಸಿಯಲ್ ಸ್ಕೌಟ್ ಬಾಬು ಅಂತಾರೆ. ಆತನು ನೋಡೋಕೆ ಹಿಂಗಿದ್ರು ಆಂಜನೇಯ ಇದ್ದಂಗೆ, ಆತನ ಸ್ಟೇಜ್ ಮಗುವಲ್ಲ. ಆಮೇಲೆ ಅಕ್ಕವರೇ ನನ್ನ ಸೇರ್ತಕ್ಕಂಥ ನನ್ನ ಎಲ್ಲ ಅಕ್ಕ ತಂಗಿರೆ, ಈ ಒಂದು ಪ್ರಾಜೆಕ್ಟ್ ಬೇಕಾದರೆ ಅಷ್ಟು ಈಸಿ ಅಲ್ಲ. ನಮ್ಮ ಬಾಬು ಅವ್ರ ಪೀರಿಯಡಲ್ಲೇ ಸ್ಟೇ ಮಾಡಿದ್ವಿ ನಾವು, ಅವ್ರು ಪ್ರೆಸಿಡೆಂಟ್ ಆಗಿದ್ದಾಗ ಆಗಿಲ್ಲ. ನನ್ನ ಅದೃಷ್ಟನೋ ಇಲ್ಲ ನಿಮ್ಮ ಸೇವೆ ಮಾಡೋಕ್ಕೆ ಅಣ್ಣವರ ಆಶೀರ್ವಾದ ನಂಗೆ ಗೊತ್ತಿಲ್ಲ. ಒಂದು ದಿವಸ ಕೇಳಿದಾಗ, ಇಲ್ಲ ಶಂಕರಪ್ಪನವ್ರು ಆಗೋಗಿದ್ದು ನಾನೇನು ಮಾಡೋಕ್ಕಾಗಲ್ಲ ಅಂದರು. ನಾನೇನು ಮಾಡೋಕ್ಕಾಗಿಲ್ಲ, ಊರಿಗೆ ಸಹಾಯ ಮಾಡೋಕ್ಕಾಗಿಲ್ಲ. ನನಗೂ ಯಾಕೋ ಒಂಥರ ನೋವಲ್ಲಿತ್ತೆ. ಸುಮಾರು ಲಕ್ಷಕ್ಕೆ ಬೇರೆ ಕಡೆ ಖರ್ಚು ಮಾಡಾಕ್ತೀವಿ. ಸರಿ, ಫೈನಲ್ ಆಗಿ ನಮ್ಮ ಸಾಹೇಬರು ಕರೆದ್ರು, ಶಂಕರಪ್ಪ ಅವರೇ ಒಂದು 10 ಹಸು ಕೊಡ್ತೀನಿ ನೋಡ್ರಿ ಅಂದರು. ನಾನಿಲ್ಲ ಸ್ವಾಮಿ, ನಂಗೆ 50 ಬೇಕು ಅಂತ ಕೂತ್ಕೊಂಡೆ. ಕೊನೆಗೂ 30 ಪರ್ಮಿಷನ್ ಕೊಟ್ಟರು. ಆವತ್ತೇ ಅವ್ರು ಏನು ಹೇಳಿದ್ರು ಫುಲ್ಫಿಲ್ ಮಾಡಿದೆ. ಅದು ನಾನು ಹೇಳೋದು, ಅವ್ರು ಹೇಳಿ, ನಮ್ಮ ಬಾಯಿಗೆ ಹೇಳೋದು ಬೇಡ. ಫುಲ್ಫಿಲ್ ಮಾಡಿದೆ. ಕಾರಣದಿಂದ ಸ್ವಲ್ಪ ವಾಪಸ್ ಬಂತು, ಕೈಯಿಂದ ಹಾಕ್ಬಿಟ್ಟು ತಿರುಗಿ ನಾನು ಎತ್ಕೊಂಡು ಕೊಟ್ಟೆ. ಈ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಸಹಾಯ ಮಾಡಿದಂಥ ನನ್ನ ಅಣ್ಣ ತಂದೆ ಅಂದ್ಕೊಂಡು ಅಂದ್ಕೊಳ್ತೀನಿ. ಆಗ್ತೀರಾ ನೆಕ್ಸ್ಟ್ ಪ್ರಾಜೆಕ್ಟ್ ಬೇವಳಿಗೆ ಬೇಕಾದ್ರೆ ನೀವೆಲ್ಲ ಹಿಂಗೆ ನಡ್ಕೋಬೇಕು ಅಂತ ಹೇಳ್ತಾರೆ. ನಾನು ಹೇಳೋದು ಬೇಡ. ಈ ಒಂದು ಜಾಸ್ತಿ ಟೈಮ್ ಆಗುತ್ತಾರೋ ಕೋಲಾರ್ಗೆ ಹೋಗ್ಬೇಕಿನ್ನ ಜಾಸ್ತಿ ಹುಮ್ಮಸ್ಸಿಂದ ಏನು ಹಸರು ಕೊಡ್ತಾಯಿದ್ದೀವಿ ಬಡವರಿಗೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಮ್ಮ ಫ್ರೆಂಡ್ ಒಬ್ಬರು ಏನೋ ಸ್ಮೆಲ್ ಬರ್ತಾಯಿದೆ ಡೈಲಾಗ್ ಹೊಡೆದ್ರು. ನಾನು ಒಂದೇ ಮಾತು ಹೇಳಿದೆ, ಕತ್ತು ಕೊಯ್ಕೊಳ್ತೀನಿ ಚಾಲೆಂಜ್. ₹1 ನಮ್ಮವ್ರ ಹತ್ರ ಮುಟ್ಟಿದ್ರೆ, ಕಾಫಿ ಕುಡಿದ್ರೆ ಅವ್ರ ಹತ್ರ ಕತ್ತು ಕೊಯ್ಕೊಳ್ತೀನಿ, 50 ಕೂಡ ಚಾಲೆಂಜ್ ಮಾಡ್ಬಿಡ್ತೀನಿ. ಸ್ಮೆಲ್ ಅಂತ ಅಂದಾಗ ನನಗೆ ಎಷ್ಟು ನೋವಾಯ್ತು ನನಗೆ ಗೊತ್ತದು.
ತಗೊಂಡ್ರೆ ನೇರವಾಗಿ ಇವತ್ತು ಹೇಳಿ ನಾನು ತಲೆ ಬಗ್ಸ್ತೀನಿ ಮುಂದೆ ಕೇರೆ ಮಾಡಲ್ಲ. ಅದನ್ನು ನಾನು ಏನು ಕೊಡ್ತಾಯಿದ್ದೀವಿ ನಮ್ಮ ಸಾಹೇಬ್ರ ಸಮ್ಮುಖದಲ್ಲಿ, ನಮ್ಮೆಲ್ಲರ ಸಮ್ಮುಖದಲ್ಲಿ ಅದನ್ನು ಬೆಳೆಸ್ಕೊಂಡು ಇನ್ನೂ 15 ನೆಕ್ಸ್ಟು ಯಾವಾಗ ಹೇಳ್ತಾರೆ ಸಾಹೇಬರು, ನಿಮಗೆ ಉಳಿದವ್ರಿಗೆ 15 ಲಿಸ್ಟ್ ಮಾಡಿ ಕಳಿಸಿದ್ದೀನಿ, ಕೊಡ್ತಾರೆ. ಅದಾದಮೇಲೆ ತಿರುಗಿ ಅವ್ರ ಕೈಯೋ ಕಾಲ ಹಿಡಿತೀನಿ. ಅದ್ರ ಮೇಲೆ ಭಗವಂತ ನಾನು ಮಾಡೋಕ್ಕಾಗಲ್ಲ. ಅದು ಕೈಯೋ ಕಾಲ ಹಿಡಿತೀನಿ, ಬಿಡಲ್ಲ. ಎಷ್ಟಾದಷ್ಟು ಕೊಳ್ಳಿ. ನನಗೇನೋ ಒಂದು ಮಾಡಬೇಕು ಅಂತ ಆಸೆ ಇದೆ. ನನ್ನ ದುಡ್ಡು ಹೋದ್ರು ಕೈಯಿಂದ ಆಗಿದ್ರು ಪರವಾಗಿಲ್ಲ, ಜನರಿಗೆ ಮಾಡಬೇಕು ಅನ್ನೋ ಉದ್ದೇಶ ಮಾಡ್ತಾಯಿದ್ದೀನಿ. ನಾ ಅಕ್ಕಂಗಿರಲ್ಲ, ನಮ್ಮ ಸಾಹೇಬರು ಏನು ಹೇಳ್ತಾರೆ ಡೈರೆಕ್ಷನ್ ಅದ್ರ ಪಕ್ಕ ನಡ್ಕೊಂಡು ಹಸುಗಳು ಮೇಯಿಸ್ಕೊಂಡು ಚೆನ್ನಾಗಾಗಿ ಊರಲ್ಲಿ ಡೈರಿಗೆ ಹಾಲಾಗಬೇಕು. ನನ್ನ ಉದ್ದೇಶ ಇಷ್ಟೇ. ಅವರು ನಮ್ಮ ಡೈರಿ ಪ್ರೆಸಿಡೆಂಟು ಯಾರು ಸುಧಣ್ಣ, ನಮ್ಮ ಡೆಕ್ಕನ್ ಸೀನಪ್ಪನಿದ್ದಂಗೆ ಆಯ್ಪನ ಪ್ರೆಸಿಡೆಂಟು. ಆಯ್ಪನು 13 ಹಸು ಕೊಟ್ಟ ಶಾಗೊತ್ತೂರು ಯಾರೋ ರತ್ನಕ್ಕ ಇದ್ದಾರಲ್ಲ, ಕೊತ್ತೂರು ರತ್ನಕ್ಕ, ಅವ್ರ ತಮ್ಮನೇ ನಾಯಪ್ಪ ಸ್ವಂತ. ಡೈರಿ ಡೆವಲಪ್ಮೆಂಟ್ ಮಾಡಬೇಕು. ಡೈರಿಗೋಸ್ಕರ ನೀವು ಡೈರಿ ಮಾಡಿದೆ ಇನ್ನೂ ನೆಕ್ಸ್ಟ್ ಇಯರ್ EFನ ಪೀರಿಯಡಲ್ಲಿ ಕೂಡ ನಮ್ಮವ್ರಿಗೆ ಇನ್ನೂ ಒಂದು 20 ತಗೊಂಡ್ಬರ್ತೀನಿ, ಬಿಡಲ್ಲ. ದುಡ್ಡು ನಾನೇ ಕಟ್ತೀನಿ. ಇದನ್ನು ಮಾಡೋ ಒಂದು ಸ್ಕೀಮ್ ಏನಿದೆಯೋ ನಡ್ಕೊಳ್ತಾ ಇದ್ದೀರ ಅಂಥೇಳಿ ಟೈಮಿಲ್ಲ, ಸ್ವಭಾವ ಇದೆ. ದಯವಿಟ್ಟು ನಿಮ್ಮೆಲ್ಲರೂ ನಮಸ್ತಾ